ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್. ಬೆಳಗಾವಿಯ ಅಧಿವೇಶನ ಅಂದರೆ ಅಲ್ಲೊಂದಷ್ಟು ಗದ್ದಲ, ಗೌಜು, ಗಲಾಟೆ, ಪ್ರತಿಭಟನೆ ಎಲ್ಲವೂ ಕೂಡ ಪ್ರತಿ ವರ್ಷ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಬೇರೆಯದೇ ಕಾರಣಕ್ಕೆ ಬೆಳಗಾವಿಯ ಅಧಿವೇಶನ ಸದ್ದನ್ನು ಮಾಡ್ತು. ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ ಸಿ.ಟಿ. ರವಿ ಅವರ ನಡುವೆ ಸದನದಲ್ಲಿ ನಡೆದಂತಹ ಟಾಕ್ ಫೈಟ್ ಅನ್ನೋದಕ್ಕಿಂತಲೂ ವಿವಾದಾತ್ಮಕವಾದ ಮಾತುಗಳನ್ನು ಆಡಿದ್ರು, ಅವಾಚ್ಯ ಶಬ್ದವನ್ನು ಬಳಸಿದ್ರು ಅನ್ನುವಂಥ ವಿಚಾರಕ್ಕೆ. ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಮೇಡಮ್, ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹೇಗಿದ್ದೀರಿ ಮೇಡಮ್? ಸ್ವಲ್ಪನಾದರೂ ಇನ್ಸಿಡೆಂಟ್ ನಡೆದ ನಂತರದಲ್ಲಿ ಸ್ವಲ್ಪನಾದರೂ ರಿಲ್ಯಾಕ್ಸ್ ಆದ್ರೆ ತಾವು? ಇದಕ್ಕೆ ರಿಲ್ಯಾಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಸಿಡ್ಲು ಬಡ್ದಂಗೆ ಆಗಿತ್ತು, ಅದರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಮುಖ ನೋಡ್ತಾ ಇದ್ರೆ ಅವತ್ತು ಆ ನೋವು, ಹತಾಶೆ, ಕಣ್ಣೀರು ಎಲ್ಲ ಒಟ್ಟೊಟ್ಟಿಗೆ ಬಂತು. ಅಷ್ಟು ನೊಂದ್ಬಿಟ್ಟಿದ್ರೆ ತಾವು ಅವತ್ತು? ಇದು ಕೇಳುವಂಥ ಪ್ರಶ್ನೆನೇ ಅಲ್ಲ. ಯಾಕಂತಂದರೆ ಯಾವುದೇ ಹೆಣ್ಣಿರಲಿ, ಸಾಮಾನ್ಯ ಇರಲಿ ಅಥವಾ ಮನೆಯಲ್ಲಿ ಇರುವಂಥವ್ರು ಇರಲಿ, ಅದರಲ್ಲೂ ರಾಜಕಾರಣದಲ್ಲಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನು ಹೇಳಿದಾಗ, ಈ ಮಾತನ್ನು ಕೇಳಿದಾಗ ಏನಾಗುತ್ತೆ, ಯಾವ ಭಾವನೆಯಲ್ಲಿ ನಾವು ಇರ್ತೀವಿ? ತಾವು ನನಗೆ ಆ ಪದವನ್ನು ಬಳಸಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಇವತ್ತಿಗೂ ಅವ್ರು ಹೇಳ್ತಾರೆ ಆ ಪದ ನಾನು ಬಳಸಿಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ. ಆ ಪದ ಬಳಸಿಲ್ಲ ಅಂತಂದರೆ ನನಗೇನು ಹುಚ್ಚ? ಯಾವುದೇ ಹೆಣ್ಮಗಳಿರಲಿ, ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಹೆಣ್ಮಗಳಿರಲಿ, ಈ ರೀತಿ ನನಗೆ ಇನ್ನೊಬ್ರು ಅಂದರು ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯನಾ? ಅದು ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದೇನು ಸುಳ್ಳ? ಈ ರೀತಿ ನಾಟಕ ಆಡಲಿಕ್ಕಾಗತ್ತಾ? ಈ ರೀತಿ ರಾಜಕಾರಣದಲ್ಲಿ ನನಗೇನಾದರೂ ಇನ್ನೇನಾದರೂ ಪಡ್ಕೊಳ್ಳೋದಿದೆಯಾ? ರಾಜಕಾರಣದಲ್ಲಿ ಎಲ್ಲನೂ ತಗೊಂಡಿದ್ದೀನಿ, ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದೀನಿ. ಈ ಘಟನೆಯಿಂದ ನನ್ನ ಮನಸ್ಸಿಗೆ ಆಗದಂಥ ಆಘಾತವಾಗಿದೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಆಗಿದೆ. ಆದರೆ ದೇವರ ದೈವ, ಮನೆಯವರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ನನ್ನ ಬೆನ್ನಿಗಿದ್ದಾರೆ. ಈ ರೀತಿ ನಾನು ಹೇಳಲಿಕ್ಕೆ ಒಂದು ಸದನದಲ್ಲಿ ನಿಂತ್ಕೊಂಡು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ ಮಹಿಳೆಯರನ್ನ ಪ್ರತಿನಿಧಿಸುವಂಥ ನಾನು ಈ ರೀತಿ ನನಗೆ ಅಂದರು ಅಂತ ಹೇಳಿ ನಾನು ಸದನದಲ್ಲಿ ನಾನು ಸುಳ್ಳು ಆರೋಪ ಮಾಡಲಿಕ್ಕಾಗತ್ತಾ? ಇದರಲ್ಲಿ ರಾಜಕಾರಣ ಮಾಡಲಿಕ್ಕಾಗತ್ತಾ ನನ್ನ ಕೈಯಿಂದ? ಯಾಕಂದರೆ ಅವ್ರದ್ದೊಂದು ಸಮರ್ಥನೆ ಇದಕ್ಕೆ. ನೀವು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಸಿದ್ರು ಅಂತ ತಾವು ಹೇಳಿದ್ರೆ ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ ಎರಡು ಪದದಲ್ಲಿ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇಲ್ವಾ? ನನ್ನ ಹತ್ರ ಆಡಿಯೋ, ವಿಡಿಯೋ ಎಲ್ಲ ವಿಜುವಲ್ನ ನಾನು ನಿನ್ನೆನೂ ಕೂಡ ನಿಮಗೆ ಕೊಟ್ಟಿದ್ದೀನಿ, ಇವತ್ತು ಕೂಡ ತಮಗೆ ನಾನು ಕೇಳಿಸ್ತೀನಿ. ನಾನು ಒಂದೇ ಮಾತನ್ನು ಹೇಳ್ತೀನಿ, ಈ ರೀತಿ ಒಬ್ಬ ಹೆಣ್ಮಗಳು ಸದನದಲ್ಲಿ ನಿಂತ್ಕೊಂಡು ಈ ರೀತಿ ಅಂದಿದ್ದಾರೆ ಅಂತ ಹೇಳುವಷ್ಟು ಮೂರ್ಖಳ ನಾನು? ನನಗೇನದ್ರಲ್ಲಿ ರಾಜಕಾರಣ ಮಾಡಬೇಕಾ? ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ನಾವು ಹೋಗಬೇಕು, ನಾವು ಬೆಳಿಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ನನ್ನ ಆತ್ಮ ಗೌರವಕ್ಕೆ ನಾನು ವಂಚನೆ ಮಾಡಿಕೊಂಡ್ರೆ, ನಾನೇ ಮೌನ ಆಗಿಬಿಟ್ರೆ, ನಾನೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತಂದರೆ ನನಗೆ, ನನ್ನ ಆತ್ಮಸಾಕ್ಷಿಗೆ ನಾನೇ ವಂಚನೆ ಮಾಡ್ಕೊಂಡ ಹಾಗೆ. ಯಾವತ್ತಿದ್ರೂ ಕೂಡ ನಾನು ಅನ್ಯಾಯದ ವಿರುದ್ಧ, ತಮಗೂ ಎಲ್ಲ ಗೊತ್ತಿದೆ ನಾನು ನಡೆದು ಬಂದಂಥ ದಾರಿ, ಸಂಘರ್ಷಗಳು, ಅಪಮಾನಗಳು, ಸನ್ಮಾನಗಳು. ಆದರೆ ಈ ರೀತಿ ನನಗೆ ಅವಶ್ಯಕತೆ ಇಲ್ಲ. ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಮಾಧ್ಯಮದಲ್ಲೇ ತೋರಿಸಿದ್ದೀರ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ತೋರಿಸಿದ್ದೀರ. ಆ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾನು ಡಿನೈ ಮಾಡಲಿಲ್ಲ, ನಾನು ಆಗ ಅಂದೆಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ. ಏನು ಮಹಾನ್ ಭಾವರು ಸಿ.ಟಿ. ರವಿಯವರು ನಾನು ಅಂದೆಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಬಳಸಿರುವಂಥ ಪದವನ್ನು, ಆ ರೀತಿ ನಾನು ಕೊಲೆಗಾರ ಅಂದೆಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೊಲೆಗಾರ ಅನ್ಲಿಕ್ಕೆ ಮೂಲ ಕಾರಣ ಬೇಕಲ್ಲ? ಏನು ಅವ್ರ ಹಾಗೆ ನನಗೇನು ಚಪಲಾನ ಪ್ರತಿಯೊಂದಕ್ಕೂ ಎದ್ದು ನಿಂತು ಮಾತಾಡೋಕ್ಕೆ?
ಸದನದ ಗಾಂಭೀರ್ಯತೆ, ಸದನದ ಗೌರವವನ್ನು ಕಾಪಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇರುವಂಥ ರಾಜಕಾರಣ ಮಾಡುವಂಥವಳು ನಾನು. ಪ್ರತಿಯೊಂದಕ್ಕೂ ಕೂಡ ಎದ್ದು ಬಾಯಿ ಹಾಕುವಂಥ ಅಂಥ ಒಂದು ರಾಜಕಾರಣ ಮಾಡೋದಿಲ್ಲ ನಾನು. ಕೊಲೆಗಾರ ಅನ್ನುವ ಶಬ್ದ ಯಾಕೆ ಬಂತು? ಅದಕ್ಕೆ ಮೂಲ ಕಾರಣ ಏನು? ತಾವು ಅಪಘಾತದ ವಿಚಾರ ಹೇಳ್ತಾ ಇದ್ದೀರಿ, ಬಟ್ ಅವರು ಅಪರಾಧಿ ಅಥವಾ ಆರೋಪಿ ಅನ್ನೋದ್ರ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಕೇಸ್ ಆಯಿತು, ಅವ್ರು ಅದು ಹೇಳೋದು ಅದಕ್ಕೂ ನನಗೇನು ಸಂಬಂಧ? ನಾನು ಕೊಲೆಗಾರ ಅಂದ್ರಲ್ಲ ಯಾಕೆ ಇವ್ರು. ಕೊಲೆಗಾರ ಅಂತ ಯಾಕಂದೆ? ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸಿದಿರಲ್ಲ. ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾವೆಲ್ಲರೂ ಅಂಬೇಡ್ಕರ್ ಅವರ ಧರಣಿಯನ್ನ ಮಾಡಬೇಕಾದ್ರೆ, ಸತ್ಯಾಗ್ರಹವನ್ನ ಮಾಡಬೇಕಾದ್ರೆ, ಪ್ರೊಟೆಸ್ಟನ್ನು ಮಾಡಬೇಕಾದ್ರೆ ನಮ್ಮ ನಾಯಕರ ಹೆಸರನ್ನ ಯಾಕೆ ತೆಗೆದುಕೊಂಡು ಬಂದ್ರು? ದಟ್ ವಾಸ್ ಇರ್ರೆಲಿವೆಂಟ್. ದಟ್ ವಾಸ್ ವೆರಿ ಇರ್ರೆಲಿವೆಂಟ್. ನಮ್ಮ ನಾಯಕರು, ನಮ್ಮ ಸರ್ವೋಚ್ಚ ನಾಯಕನ ಹೆಸರನ್ನ ಯಾಕೆ ಹೇಳೋದು ತಗೊಂಡು ಬಂದ್ರು? ಸದನದಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಎದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಾ ಇತ್ತು. ಇವ್ರಿಗೇನು ಚಪಲನ ನಮ್ಮ ನಾಯಕರ ಹೆಸರನ್ನ ತೆಗೆದುಕೊಂಡು ಬರೋದು? ಒಬ್ಬ ನಾಯಕನ ಹೆಸರನ್ನ, ರಾಹುಲ್ ಗಾಂಧಿ ಅವರ ಹೆಸರನ್ನ ತೆಗೆದುಕೊಂಡು ಬಂದಾಗ, ಅವ್ರಿಗೆ ಅಸಭ್ಯವಾಗಿ ಮಾತನಾಡಿದಾಗ ಅದರ ವಿರುದ್ಧವಾಗಿ ಸಿಡಿದೇಳೋದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ನಮ್ಮ ಸರ್ವೋಚ್ಚ ನಾಯಕನಿಗೆ ಏನಾದರೂ ಅಂದರೆ ನಾನು ಸುಮ್ಮನೆ ಕೂತ್ಕೊಳ್ಳ? ಅನ್ನೋಕೆ ಹೋಗ್ಬೇಡಿ. ಎಲ್ಲ ಒಂದು ರೀತಿ ಹೋಯ್ತು. ಹೆಂಗೋಯ್ತು ಅಂದರೆ, ಡ್ರಗ್ ಅಡಿಕ್ಟ್ಗೆ ಕೊಲೆಗಾರ ಅನ್ನೋದು ಕೌಂಟರ್ ಆಯಿತು, ಕೊಲೆಗಾರ ಅನ್ನೋದಕ್ಕೆ ಪ್ರಾಸ್ಟಿಟ್ಯೂಟ್ ಅನ್ನೋದು ಕೌಂಟರ್ ಆಯಿತು. ಈ ರೀತಿ ಒಂದು ಹಂತದ ಎಲ್ಲೆಯನ್ನು ಮೀರಿ ಇಬ್ಬರು ಮಾತಾಡಿಕೊಂಡ್ರು ಅನ್ನುವ ಚರ್ಚೆಗಳು ಕೂಡ ಕೆಲವು ಶಾಸಕರ ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೋದು. ಅದೋ ತಮ್ಮ ನೋವು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಖಂಡಿತ ಆ ನೋವು ನೋವೇ, ಆ ನೋವು ಆಮೇಲೆ ಅದು ಮ್ಯಾಚ್ ಮಾಡಕ್ಕಾಗಲ್ಲ. ಅದ್ರ ಆ ರೀತಿ ಕೌಂಟರ್ ಆಯ್ತು ಅನ್ನೋ ಶಾಸಕರುಗಳು ಮಾತಾಡ್ತಿದ್ದಾರೆ ಕೆಲವರು. ಯಾಕಂತಂದ್ರೆ ಕೆಲವು ಶಾಸಕರಾಗ್ಲಿ ನೀವಾಗ್ಲಿ ನಾವು ನಾಗರಿಕ ಸಮಾಜದಲ್ಲಿ ಇದ್ದಂಥವ್ರು. ಇವತ್ತು ಸರಿನೋ ತಪ್ಪೋ ಮಹಿಳೆ ಬಹಳಷ್ಟು ಧೈರ್ಯವಾಗಿ ಸಮಾಜ ಸೇವೆಯಲ್ಲಿ, ರಾಜಕಾರಣದಲ್ಲಿ ಬಂದಿದ್ದೀವಿ. ಅದರಲ್ಲೂ ಮಾಧ್ಯಮದ ಎಲ್ಲ ಸಹೋದರರು ಇವತ್ತು ಮಹಿಳೆಯರನ್ನು ರಾಜಕಾರಣದಲ್ಲಿ ಬರಲಿಕ್ಕೆ ತಾವು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಕೊಲೆಗಾರ ಅನ್ನುವಂಥ ಪದಕ್ಕೆ ಕೌಂಟರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಅಂತ ನೀವು ಹೇಳ್ತಿರಲ್ಲ. ನಾನು ಹೇಳ್ತಾ ಇಲ್ಲ, ಅವ್ರು ಅದನ್ನ ಬಳಸಿದ್ರು, ಈ ರೀತಿ ನಡ್ಕೊಂಡು ಹೋಯ್ತು ಅಲ್ಲಿ. ಅದು ಅಪರಾಧ ಅಲ್ವಾ? ಆ ರೀತಿ ಅನ್ನಬಹುದಾ? ವಿಚಾರ ನಿಮಗ್ ಬಿಟ್ಟಿರೋದು. ಇವತ್ತು ಇಡೀ ರಾಜ್ಯದ ಮಹಿಳೆಯರ ಎದುರುಗಡೆ ಒಬ್ಬ ಮಹಿಳಾ ನಾಯಕಿಯಾಗಿ, ಒಬ್ಬ ಮಹಿಳಾ ಮಂತ್ರಿಯಾಗಿ ಇವತ್ತು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀನಿ. ಭಾಳ ಒಳ್ಳೆ ರೀತಿಯಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಅದು ಬರೀ ಕೌಂಟರ್ ಆಯ್ತಾ? ನನ್ನ ನೈತಿಕತೆಗೇನು ಬೆಲೆ ಇಲ್ವಾ? ಅವ್ರು ಯಾರೋ ಬೇರೆಯವ್ರು ಮಾತನಾಡ್ತೀರ ಅಂತ ಹೇಳ್ತಿರಲ್ಲ, ಅವ್ರಿಗೆ ನೈತಿಕತೆ ಇಲ್ವಾ? ದಿಸ್ ಇಸ್ ನಾಟ್ ಅ ಕೌಂಟರ್. ಇದೊಂದು ಅಕ್ಷಮ್ಯ ಅಪರಾಧ. ಯಾರೆಲ್ಲ ನಿಮ್ಮ ಒಂದು ನೈತಿಕವಾದ ಪ್ರಶ್ನೆ ಎತ್ತಬೇಕಾದ್ರು ಯಾರೆಲ್ಲ ಧೃತರಾಷ್ಟ್ರ ಅದರಲ್ಲಿ? ಅವಾಗ ಯಾರು ನಿಂತ್ಕೊಂಡು ಕೇಳಿ, ನನಗೂ ಬಂದು ಹೇಳಿದ್ರು, ಸಾರಿ ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ. ಅವ್ರಿಗೆ ಇನ್ನೇನಂತ ಕರೀಲಿ? ನಾನು ಏನಂತ ಕರೀಲಿ? ಎರಡೂ ಪಕ್ಷದ ಧೃತರಾಷ್ಟ್ರ ಕಂಡ್ರ ನಿಮ್ಗಲ್ಲಿ? ನನ್ನ ಪಕ್ಷದವರು ಪ್ರತಿಯೊಬ್ಬರು ಬಂದು ಬೆನ್ನಿಗೆ ನಿಂತಿರೋದು ತಾವೇ ಅಲ್ಲ ಅಲ್ವಾ? ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಿದ್ದು. ಯಾರಾದರೂ ಬಿಟ್ಕೊಡ್ತಾರಾ? ಹೋಗ್ಲಿ, ಇದನ್ನೇ ಕಾಂಗ್ರೆಸ್ ಪಕ್ಷದ ಯಾರಾದರೂ ಒಬ್ರು ಮುಖಂಡರು ಬಿಜೆಪಿಯ ಒಬ್ಬ ಮಹಿಳೆಗೆ ಮಾತಾಡಿದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ಲು? ಖಂಡಿಸ್ತಾ ಇದ್ದೆ. ಆ ಮಹಿಳೆಯ ಧ್ವನಿಯಾಗಿರ್ತಿದ್ರಿ. ಆ ಮಹಿಳೆಗೆ ಸಪೋರ್ಟ್ ಮಾಡ್ತಾ ಇದ್ದೆ, ನಾನು ಖಂಡಿಸ್ತಾ ಇದ್ದೆ. ನಾವು ಗಾಂಧೀಜಿಯವರು ಹೇಳ್ಕೊಟ್ಟಂತ ಮಾರ್ಗದಲ್ಲಿ ನಡೆಯುವಂಥವ್ರು. ನಾವು ಗೋಡ್ಸೆ ಅವರ ಮಾರ್ಗದಲ್ಲಿ ನಡೆಯುವಂಥವ್ರಲ್ಲ. ಇಡೀ ಸದನದ ಕಸ್ಟೋಡಿಯನ್ ಬಂದು ಸಭಾಪತಿಗಳು ಮೇಡಮ್, ಅವ್ರು ಹೇಳ್ತಾರೆ ಆ ರೀತಿಯ ಯಾವುದೇ ವಿಡಿಯೋ ಇಲ್ಲ, ಅದು ನಕಲಿ. ನೋಡಿ, ಸಭಾಪತಿಯವರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ಸುಮಾರು ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟವರು. ಮೊನ್ನೆ ಬೆಳಗ್ಗೆ ಕೂಡ ನನಗೆ ಫೋನ್ ಮಾಡಿ ಸಾಂತ್ವನ ಹೇಳಿದಂಥವ್ರು. ಅವ್ರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅವರ ರೂಲಿಂಗ್ ಬಗ್ಗೆನೂ ಮಾತನಾಡುವಷ್ಟು ಹಿರಿಯಳು ನಾನು ಅಲ್ಲ, ಅಷ್ಟು ತಿಳ್ಕೊಂಡೇನೂ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಸಭಾಪತಿಯವರು ಹೇಳ್ತಾರೆ
ಅವ್ರ ಹತ್ರ ಯಾವುದು ವಿಡಿಯೋ ಆಡಿಯೋ ಇಲ್ಲ ಅಂತ ಒಪ್ಕೊಂಡೆ. ಹಾಗಾದರೆ ಮೀಡಿಯಾದವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಮೇಲೆ ಗ್ಯಾಲರಿಯಲ್ಲಿ ಬಂದು ನೀವೆಲ್ಲ ಚಿತ್ರೀಕರಣ ಮಾಡಿ ಅಂತ ಪರ್ಮಿಷನ್ ಯಾರು ಕೊಟ್ಟರು? ಕೌನ್ಸಿಲ್ ಒಳಗಡೆ ನೀವು ಯಾಕೆ ಬಂದ್ರಿ? ಹಾಗಾದರೆ ನಿಮ್ಮ ಚಿತ್ರೀಕರಣ, ನಿಮ್ಮ ಆಡಿಯೋ ವಿಡಿಯೋ ಅದು ಸರಿ ಇಲ್ಲ ಅಂತಂದರೆ, ಅದು ನಕಲಿ ಅಂತ ಹೇಳಿದ್ರೆ, ನೀವು ಈ ಬಿತ್ತರಿಸ್ತಾ ಇರುವಂಥ ಪ್ರತಿಯೊಂದು ಮಾಧ್ಯಮದಲ್ಲಿ ನ್ಯೂಸ್ ಅದೆಲ್ಲ ನಕಲಿ ಅಲ್ವಾ? ಹಾಗಾದರೆ ಕೊಟ್ಟಿರೋ ಪರ್ಮಿಷನ್ನೇ ಸಭಾಪತಿಗಳು ತಾನೆ? ಯಾರು ಕೊಟ್ಟರು ಪರ್ಮಿಷನ್ನು ನಿಮಗೆಲ್ಲ? ಅದೇ ಸಭಾಪತಿಗಳು ಹೇಳ್ತಾರಲ್ಲ, ಆಡಿಯೋ ವಿಡಿಯೋ ನಕಲಿ. ನಾನು ಅದನ್ನೇ ಹೇಳಿದ್ದೇನೆ, ಅದಕ್ಕೆ ಉತ್ತರ ಹೇಳಿರೋದು. ವಿಜುವಲ್ನೆಲ್ಲ ಶೂಟ್ ಮಾಡಲಿಕ್ಕೆ ಆ ಫೂಟೇಜ್ ನೀವೇ ಬಿಡುಗಡೆ ಮಾಡಿದ್ರಲ್ಲ ಮಾಧ್ಯಮದಲ್ಲಿ. ನಾನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದೀನಲ್ಲ, ಇನ್ನೊಮ್ಮೆ ಮಾಡ್ಲಾ? ಸದನದ ವ್ಯಾಪ್ತಿಯಲ್ಲಿ ನನ್ನ ನಿರ್ಧಾರವೇ ಅಂತಿಮ ಅಂತ ಅವ್ರು ಹೇಳಿದ್ದಾರೆ. ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ನನಗೆ ಅವ್ರು ಹೇಳಿದ್ದಾರೆ, ನಾನು ಮರುಪರಿಶೀಲನೆ ಮಾಡ್ತೀನಿ, ನೀನು ಮನವಿ ಮಾಡಮ್ಮ, ಆ ಫೂಟೇಜ್ ಜೊತೆಲಿ ಕೊಡು ನನಗೆ ಅಂತ ಹೇಳಿದ್ದಾರೆ. ಬೇರೆ FIR ಆಗಿದೆ, ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ. ಅದ್ರ ಬಗ್ಗೆ ನೋ ಕ್ವಶನ್, ಅವ್ರ ರೂಲಿಂಗ್ ಬಗ್ಗೆ ಇಲ್ಲ. ಆದರೆ ರೂಲಿಂಗ್ ಕೊಟ್ಟಿದ್ದಾರೆ, ಆದರೆ ಮಾಧ್ಯಮದವ್ರಿಗೆ ಅವಕಾಶ ಯಾರು ಮಾಡಿಕೊಟ್ಟಿದ್ದು? ಗ್ಯಾಲರಿಯಲ್ಲಿ ಸದನ ಕಲಾಪವನ್ನ ಚಿತ್ರೀಕರಣ ಮಾಡ್ಲಿಕ್ಕೆ ಯಾರು ಕೊಟ್ಟಿದ್ದು? ಸಭಾಪತಿಗಳು ಕೊಟ್ಟಿರ್ತಾರೆ. ಸಭಾಪತಿಗಳು ಕೊಟ್ರೆ ಮತ್ತೆ ನೀವು ಚಿತ್ರೀಕರಣ ಮಾಡಿರೋದು ಲೀಗಲ್ ಆಯ್ತಾ ಇಲ್ಲೀಗಲ್ ಆಯ್ತಾ? ಚಿತ್ರೀಕರಣ ಮಾಡಿದ್ದು ಲೀಗಲ್ ಇದೆ ಮೇಡಮ್. ಆ ವಿಡಿಯೋನ ಅವರೇ ಒಪ್ಪಕ್ಕೆ ರೆಡಿ ಇಲ್ವಲ್ಲ, ಈಗ ಸಭಾಪತಿಗಳು ಒಪ್ತಾ ಇಲ್ಲ. ನನ್ನ ಹತ್ರ ಮಾತಾಡಿದ್ದಾರೆ ಅವರು, ನನ್ನ ಹತ್ರ ಏನು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಮನವಿ ಮಾಡಮ್ಮ, ರೀಪುಟ್ ಅಪ್ ಮಾಡಮ್ಮ, ಆ ವಿಡಿಯೋ ಆಡಿಯೋ ವಿಜುವಲ್ಸ್ ಜೊತೆ ರೀಪುಟ್ ಅಪ್ ಮಾಡಮ್ಮ, ನಾನು ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸರು ಮಹಾಜರ್ ಮಾಡಕ್ಕೆ ಬರಬಾರ್ದು, ನನ್ನ ಪರ್ಮಿಷನ್ ಇಲ್ಲದೆ ಬರಬಾರ್ದು. ನಾನು ಅದ್ರ ಬಗ್ಗೆ ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನೇನಾಗಬೇಕೋ ಅದು ಆಗಲಿ. ಬಟ್ ಇವತ್ತು ಮೂಲ ಕಾರಣ, ಇವತ್ತು ನನಗೆ ಆದಂಥ ಅನ್ಯಾಯದ ವಿರುದ್ಧ ನಾನು ಸಿಡಿದಿದ್ದೀನಿ. ನನಗೆ ಪೊಲೀಸರು ಮಹಾಜರು, ಸಭಾಪತಿಗಳ ರೂಲಿಂಗು, ಇದೆಲ್ಲ ಆದಮೇಲೆ, ಇದೆಲ್ಲ ಮುಂದೆ. ಬಟ್ ಇವತ್ತೇನು ಪ್ರಸ್ತುತ ಏನು, ಒಬ್ಬ ಮಹಿಳೆಗೆ ಈ ರೀತಿ ಸದನದಲ್ಲಿ ಮಾತನಾಡಿದಾರಲ್ಲ, ನನ್ನ ಕೂಗು ಅದು. ತಮಗೆ ಹೇಳಿದ ಈ ಮಾತನ್ನ, ಈ ನೋವನ್ನು ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಮುಟ್ಟಿಸ್ತೀರಾ? ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಿದೆಯೋ ನಮ್ಮ ಪಕ್ಷದ ಮುಖಂಡರು ನನ್ನ ಬೆನ್ನಿಗೆ ನಿಂತಿದ್ದಾರೆ. ನ್ಯಾಯದ ಬಗ್ಗೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಬಿಡೋದಿಲ್ಲ. ತಮಗೆ ಆ ಪದ ಬಳಸಿದಂತಹ ತಮ್ಮೊಂದಿಗೆ ಹಾಗೆ ನಡೆದುಕೊಂಡಂತ CT ರವಿ ಅವರಿಗೆ ಏನು ಶಿಕ್ಷೆ ಆಗಬೇಕು? ಶಿಕ್ಷೆ ಆಗೋದು ಕೋರ್ಟ್ ವಿಚಾರ. ಆದರೆ ನನ್ನ ಜನತಾ ನ್ಯಾಯಾಲಯ, ದೇವರ ನ್ಯಾಯಾಲಯದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಈ ಪದವನ್ನು, ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನು ಯಾವತ್ತೂ ಕೂಡ ಯಾರೂ ಕ್ಷಮಿಸೋದಿಲ್ಲ. ಶಿಕ್ಷೆ ಅನ್ನುವಂಥ ಪದನೇ ಕಡಿಮೆ ಇವ್ರಿಗೆ. ಶಿಕ್ಷೆ ಅನ್ನುವಂಥ ಪದನೇ ಈ ಅಪರಾಧಕ್ಕೆ ಕಡಿಮೆ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ ಅಂತ ಕೇಳಿದ್ರೆ ಕ್ಷಮಿಸ್ತೀರಾ? ಇಲ್ಲ, ನಾನು ಖಂಡಿತ ಕ್ಷಮಿಸೋದಿಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನಾನು ಮನಸ್ಸಿನಿಂದ ಕೆಟ್ಟವನಲ್ಲಕ್ಕ. ಅವ್ರು ಇನ್ನೂ ಒಂದು ಮಾತು ಹೇಳಿದರು, ಸಿಟಿ ರವಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂತಂದ್ರು. ಬೆಳಗ್ಗೆ 5 ಗಂಟೆಗೆ ಅದೇನು ಮಾಡ್ತೀರಾ? ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿ, ಮಹಾಭಾರತವನ್ನು ಓದಿ, ರಾಮಾಯಣವನ್ನು ಓದಿ, ಭಗವದ್ಗೀತೆಯಲ್ಲಿ ಕೃಷ್ಣನ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಹಾಭಾರತ ಆಗಿದ್ದು ಎದಕ್ಕೆ? ರಾಮಾಯಣ ಆಗಿರೋದು ಎದಕ್ಕೆ? ಮಹಿಳೆಯನ್ನು ಅಪಮಾನ ಮಾಡಿದ್ದಕ್ಕೆ. ಅಟ್ಲೀಸ್ಟ್ ಅವೆರಡು ಮಹಾಕಾವ್ಯಗಳನ್ನು ಓದ್ಕೊಂಡು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಕೊಳಕು ನಾಲ್ಗೆಯನ್ನು ತಿದ್ಕೊಳ್ಳಿ.